ದುಡ್ಕೊಂಡ್ ತಿನ್ನಾರು, ಹೊಲ ಇಲ್ಲ ಮನಿ ಇಲ್ಲ ಏನಿಲ್ರಿ. ನಾವ್ ಇವತ್ತು 10 ರೂಪಾಯಿ ಹಿಂದಕ್ಕೆ ಇಡ್ಬೇಕಾದ್ರೂ ಅಷ್ಟು ಕಷ್ಟಪಟ್ಟಿರ್ತೀವಿ. ಆದ್ರೂ ನಾವು ನಮ್ಮ ಮಕ್ಕಳಿಗೆ 10 ರೂಪಾಯಿ ಕೊಡ್ದಂಗ ಏನೋ ಮುಂದೆ ನಮ್ಮ ಮಕ್ಕಳಿಗೆ ಆಸೆ ಆಗತ್ತ, ಮಕ್ಕಳ ಮುಂದೆ ಏನಾರು ಓದಿಸ್ಬೋದು ಮಾಡ್ಬೋದು ಅನ್ನೋ ಒಂದು ಭರವಸೆಗೆ ಈ ಕಂಪ್ನಿ ಒಳಗೆ ಇಟ್ಟಿವಿ ನಾವು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ನಮಗೆ ನಮ್ಮ ಮಕ್ಕಳಿಗೆ ಸಿಗದಂತ ಪರಿಸ್ಥಿತಿನ ಆಗೈತ್ರಿ. ನಮಗೇನು ಬೇಕಾಗಿಲ್ಲ, ನಾವು ಕಟ್ಟಿದಂತ ಅಮೌಂಟ್ ನಮಗೆ ಅದ್ರ ಲಾಭನೂ ಬೇಡ ಲುಕ್ಷಾನಿನೂ ಬೇಡ, ನಾವು ಕಟ್ಟಿದಂತ ಅಮೌಂಟ್ ಇವತ್ತು ನಮಗೆ ಬಂದ್ರೆ ಸಾಕ್ರಿ. ಇವತ್ತು ನಮ್ಮ ಊರಲ್ಲಿ ಒಂದು ಏಜೆಂಟ್ ಅದಾರ ಅಂದ್ರೆ ಆ ಏಜೆಂಟ್ರಿಗೆ ಬಾಯಿಗೆ ಬಂದಂತ ನಾವ ಮಾತಾಡ್ತೀವಿ, ಬೇರೆದಾರ ಯಾರಲ್ಲ. ಯಾಕಂದ್ರ ನಮ್ಮ ಮನೆ ಒಳಗೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಗಂಡರಿಗೆ ಒಂದು ಎದಕ್ಕೆ 10 ರೂಪಾಯಿ ಕೊಡ್ಲಾರ್ದಂತ ಹೆಣ್ಮಕ್ಳು ನಾವು. ಹೌದಾ? ನನ್ನಂತ ಹೆಣ್ಮಕ್ಳು ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ನಮ್ಮ ತಾಲೂಕ್ನಾಗ ನಮ್ಮ ಜಿಲ್ಲಾದಾಗ ನಮ್ಮ ದೇಶದಾಗ ಇದ್ರಂತ ರೊಕ್ಕ ಇಂಥ ಕಂಪ್ನಿಗೆ ಹಾಕಿವಿ ಅಂದ್ಮೇಲೆ ಇದ್ರಂತ ಎಷ್ಟು ಹೆಣ್ಮಕ್ಳು ನಾವು ನೊಂದಿದ್ದೀವಿ. ನಮ್ಮ ನೊಂದದ್ದು ನಮಗೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಯಾರೇ ಇರ್ಲಿ ಏನೇ ಇರ್ಲಿ ನಮ್ಮ ಕಷ್ಟವನ್ನು ತೀರಿಸ್ಬೇಕಂತ ನಮ್ಮದು ಇವತ್ತು ಭರವಸೆ ನಂಬಿಕೆ ಗುಣದಿಂದ ನಾವು ಬಂದಿದ್ದೀವ್ರಿ. ನಮ್ಮ ಕಷ್ಟ ತೀರಿಸ್ಬೇಕು, ನಮ್ಮ ಹಣ ನಮಗೆ ಬರಬೇಕು. ಯಾಕಂದ್ರೆ ಇವತ್ತು ನಮ್ಮನೆ ಕಂಡ್ರಿ ಏನಂತ ಗೊತ್ತನ್ರಿ, ಹೋಗಿ ಹೋಗಿ ಅಲ್ಲಿ ಗಂಗಮ್ಮರ ಹತ್ರ ಕಟ್ಟಿರಿ, ಹೋಗ್ರಿ ನೀವು ಇಸ್ಕೊಂಬರ್ರಿ, ಹೋಗ್ರಿ ನೀವು ಇಸ್ಕೊಂಬರ್ರಿ. ಗಂಗಾ ಮೇಲೆ ತಂದು ಕೊಡ್ಬೇಕ್ರಿ ನಮಗ, ನಮ್ಮ ಏಜೆಂಟ್ರಿ ಗಂಗಾ ಮೇಲೆ ತಂದು ಕೊಡ್ಬೇಕ್ರಿ ನಮಗ ಹಣನ. ಎಲ್ಲಿ ತರಕ್ಕಾಗಲ್ಲ, ಕಂಪ್ನಿ ಒಳಗೆ ಹೋಗಿ ಅವ್ರು ಹಾಕಿಬಿಟ್ಟಾರ. ನಮಗೆ ಕಂಪ್ನಿಯಿಂದ ಒಂದು ಬಾಂಡ್ ಐತ್ರಿ, ಎಲ್ಲ ಅದಾವ ದಾಖಲೆಗಳು, ಪ್ರತಿ ಒಂದು ನಾವು ಇಟ್ಕೊಂತೀವಿ. ಆದ್ರೆ ನಾವು ತಗೊಂಡು ಎಲ್ಲಿಗೆ ಹೋಗ್ಬೇಕಂತ ನಮಗೆ ತಿಳಿತಾ ಇಲ್ರಿ ಅವನ್ನ.